ಹುಬ್ಬಳ್ಳಿ ಧಾರವಾಡ ಮೆಟ್ರೋಪಾಲಿಟನ್ ಸಿಟಿ ವೇದಿಕೆ ಆಶ್ರಯದಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿ ನಾಗರಿಕರ ತಂಡದ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವಿಭಜನೆ ವಿರೋಧಿಸಿ ಮೆಟ್ರೋಪಾಲಿಟನ್ ನಗರದಲ್ಲಿ ರಚಿಸುವ ಮತ್ತು ಅವಳಿ ನಗರದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ವಿಷಯ ಮಂಡಿಸಲು ಕರೆಯಲಾಗಿರುವ ಜಂಟಿಯಾಗಿ ಪತ್ರಿಕಾಗೋಷ್ಠಿಗೆ ನಡೆಸಿದರು. ಮುಖ್ಯ ವಕ್ತಾರರು ಶ್ರೀ ಸಂತೋಷ ನರಗುಂದ, ವೈಮಾನಿಕ ವಿಜ್ಞಾನಿ ಹಾಗೂ ನಗರಾಭಿವೃದ್ಧಿ ತಜ್ಞರು, ಮತ್ತು ಅರುಣ ಚರಂತಿಮಠ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರು ಹಾಗೂ ವಿವಿಧ ಸಂಯೋಜಕರು ಉಪಸ್ಥಿತರಿದ್ದರು. ವರದಿ ಕಿರಣಗೌಡ, ತುಪ್ಪದಗೌಡ್ರ, ಹುಬ್ಬಳ್ಳಿ. ಬೇರೆ ಬೇರೆ ಪಕ್ಷದವರು ವಿಭಿನ್ನ ಇದ್ದಾರೆ, ಅವರು ಭಿನ್ನಾಭಿಪ್ರಾಯ ಇರ್ತಾ ಇರ್ತಾವೆ, ಕಾಂಗ್ರೆಸ್ ಬಿಜೆಪಿ. ಬಟ್ ಬಿಜೆಪಿ ಈಗ ನಾ ಹೇಳ್ಬಿಡ್ಲ ನಿಮಗೆ, ಈಗ ಅದ್ರ ಬಗ್ಗೆ ಹೇಳ್ಬಿಡ್ತೇನೆ. ಕಾಂಗ್ರೆಸ್ನವರಾಗಲಿ ಬಿಜೆಪಿಯವರಾಗಲಿ ಇಬ್ರು ತಪ್ಪು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ, ದೊಡ್ಡ ವೀಕ್ನೆಸ್ ಆಫ್ ಪೊಲಿಟಿಷಿಯನ್ ಅಂದ್ರೆ ಜನ ಹೆಂಗೆ ಬರ್ತಾರೆ ಹಂಗೆ ಗಾಳಿ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತಾರೆ. ಜನ ಹಿಂಗೆ ಹೋಗ್ತಿಲ್ಲ, ಅದು ಹೋಟಿನ ಸಂಬಂಧ ಹೋಗ್ತಾರೆ. ಇವರು ಒಂದು ಗುಂಪಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಸಂಜೆಗೆ ಇಲ್ಲಿ ಗುಂಪು ಇಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ. ಇದು ತಪ್ಪು. ಇವರು MLA ಆಗಿ ಬದುಕ್ತಾರೆ ಹೊರತು ಲೀಡರ್ಸ್ ಯಾರು ಆಗಲ್ಲ. ಇವರು ನಮಗೆ ಲೀಡರ್ಸ್ ಆಗೋರು ಬೇಕ್ರಿ. ಇದನ್ನ ಸಮಾಜಕ್ಕೆ ದಾರಿ ತೋರಿಸ್ಕೊಡೋರು ಬೇಕು. ಇವರೆಲ್ಲರೂ MLAಗಳು, ಲೀಡರ್ಸ್ ಆಗಲಿಲ್ಲ ಯಾರು. ನಿಮ್ಮ ಉತ್ತರಕ್ಕಿದೆ, ನಿಮ್ಮ ಪ್ರಶ್ನೆಗಿದೆ. ಲೀಡರ್ಸ್ ಯಾರಿಲ್ಲ, ಜನ ನಿರ್ಣಯ ಮಾಡ್ತಾರೆ. ಈಗ ನಾವು ಇದ್ದಿದ್ದ ಬಗ್ಗೆ ಹೇಳಿದೆ ನಾನು. ಮುಖ್ಯ ಅಡ್ವಾಂಟೇಜ್ ಏನು, ಇದು ಡಿಸ್ಅಡ್ವಾಂಟೇಜ್ ಏನು. ಇದು ಹಿಂದೆ ಮಾಡಿದವರು ಏನು ಇಂಥ ಶ್ರಮ ಪಟ್ಟಿದ್ದಿಲ್ಲ, ತಿಳುವಳಿಕೆ ಕೊಟ್ಟಿದ್ದಿಲ್ಲ. ಈಗ ನಾವು ತಿಳಿಸಿ ಹೇಳಿ ಒಂದು ಕಡೆ ಕನ್ನಡ, ಒಂದು ಕಡೆ ಇಂಗ್ಲೀಷ್ನಾಗ ಮಾಡಿ ಮನೆಗೆ ಧಾರವಾಡ ಹುಬ್ಬಳ್ಳಿಯಾಗ ಹಂಚ್ತೇವೆ ನಾವು. ಇವತ್ತು ಶುರು, ಇವತ್ತಿನಿಂದ ನಾಳೆ ಬೆಳಿಗ್ಗೆ ಮಾತಾಡುವಾಗ ಹೇಳಿದ್ರಿ ಸರ್, ನಾವು ಕಾನೂನು ಹೋರಾಟಕ್ಕೂ ರೆಡಿ ಇದ್ದೀವಿ. ಆದ್ರೆ ಮೊದಲ ತಿಳುವಳಿಕೆ ಕೊಡಕ್ಕೆ ಜನರಿಗೆ ಸ್ಟಾರ್ಟ್ ಮಾಡ್ತೀವಿ. ಇದು ಜನರು ತಿಳ್ಕೊಬೇಕಲ್ಲ ಎಲ್ಲರೂ. ಅದ್ರ ಅಡ್ವಾಂಟೇಜ್ ಏನೈತಿ, ನಾವು ಹುಮ್ಮತನ ಮಾಡಬಾರ್ದು. ಹುಮ್ಮತನ ಮಾಡೋದ್ರೊಳಗೆ ನಾವು ಅದ್ರೊಳಗೆ ಸರಿಯಲ್ಲ ಸರ್. ಅವನ್ನೆಲ್ಲರ ಕಡೆ ಎರಡನೇ ಅತಿ ದೊಡ್ಡ ಮಹಾನಗರ ಅಂತ ಹೇಳಿ ಒಂದು ವಿಶೇಷವಾದ ಸ್ಥಾನ ರಾಜ್ಯದಲ್ಲಿ ನಾವು ಪಡ್ಕೊಂಡಿದ್ದೇವೆ. ಹುಬ್ಬಳ್ಳಿ ಅವರು ಈಗ ಇತ್ತೀಚೆಗೆ ಒಂದು 6 ವರ್ಷದಿಂದ ಅನೇಕ ದಿನದಿಂದ ನಡೆದಿರಬಹುದು. ಆದರೆ ಸ್ವಲ್ಪ ತೀವ್ರಗೊಂಡ ಈಗ ಧಾರವಾಡದಲ್ಲಿ ಕೆಲವರು ಪ್ರತ್ಯೇಕ ಪಾಲಿಕೆ ಆಗಬೇಕಂತ ಹೇಳಿ ಹೋರಾಟ ತೀವ್ರಗೊಂಡಿದೆ. ರಾಜಕೀಯ ಪಕ್ಷಗಳು ಒಂದಿನ ಒಂದು ನಿಲುವಾದ್ರೆ ಇನ್ನೊಂದು ದಿನ ಇನ್ನೊಂದು ನಿಲುವು ತಗೊಳ್ತಾ ಇದ್ದಾರೆ. ಇವತ್ತು ನೋಡಿದ್ರೆ ಯಾರು ನಿಲುವು ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಸರ್ತಿ ಪಟ್ಟಿ ಹೊರಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಟೀಕೆ ಮಾಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಅಲ್ಲ. ಆದ್ರೆ ಒಟ್ಟಿಗೆ ಹೋದ್ರೆ ಏನೆಲ್ಲ ನಮಗೆ ಅನುಕೂಲತೆಗಳು ಆಗ್ತವೆ, ನಮ್ಮ ಯುವ ಜನಾಂಗದ ಭವಿಷ್ಯ ಹೇಗೆ ನಾವು ಗಟ್ಟಿ ಮಾಡಬಹುದು ಒಟ್ಟಿಗಿದ್ರೆ ಅನ್ನೋದ್ರ ಕುರಿತು ಕೆಲವೊಂದು ವಿಷಯವನ್ನ ನಾವು ಮಂಡಿಸ್ತಾ ಇದ್ದೀವಿ. ಈಗ ಧಾರವಾಡದಲ್ಲಿ ಒಂದು ಪ್ರತ್ಯೇಕ ಪಾಲಿಕೆ ಕೂಗು ಬಂದಿದೆ. ಸರ್ಕಾರ ಏನೋ ಒಂದೆರಡು ನೋಟಿಫಿಕೇಶನ್ ತೆಗೆದಿದೆ, ಇದೆಲ್ಲ ನಡೀತಾ ಇದೆ. ಆದ್ರೆ ಇದರಿಂದ ಜನರಿಗೆ ಏನು ಲಾಭ ನಷ್ಟ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ನಮ್ಮ ಈ ವೇದಿಕೆ ಪ್ರಕಾರ ಏನು ಹುಬ್ಬಳ್ಳಿ ಧಾರವಾಡ ಮೆಟ್ರೋಪಾಲಿಟನ್ ಸಿಟಿ ವೇದಿಕೆ ಅಂತ ಇದೆ, ಇದರಲ್ಲಿ ಅನೇಕ ಸಂಘ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಮುಖಂಡರು, ನಾಗರಿಕ ಸಂಸ್ಥೆಗಳ ಮುಖಂಡರು, ಬೇರೆ ಬೇರೆ ಸಮಾಜದ ಮುಖಂಡರು, ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆಗಳ ಬೇರೆ ಬೇರೆ ಮುಖಂಡರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಹೀಗೆ ಅನೇಕ ಒಂದೇ